ಅತ್ತೇನೆ ಏನು ಗೊತ್ತಾ ನಾನು ಆವಾಗಲೇ ಹೇಳೋಣ ಅಂತ ಅಂದ್ಕೊಂಡೆ. ಯಾಕೋ ಅಮ್ಮ ಒಂಥರ ಸೈಲೆಂಟಾಗಿ ಕೂತವ್ರೆ. ನಿಮ್ಮ ನಾದ್ನಿ ಒಂಚೂರು ಏನು ಮಾತಾಡ್ತೀನಿ ಏನೂ ಇಲ್ಲ. ಅದೇನೋ ಫೋನ್ ಬಂತು, ಫೋನಲ್ಲಿ ಮಾತಾಡ್ಕೊಂಡು ಕುಂತಿದ್ರು. ಆಮೇಲೆ ಇನ್ನು ನೋಡಿದ್ರೆ ಏನೋ ಒಂಥರ ಆಡ್ತವ್ರೆ, ಏನು ಮಾತಾಡ್ತಿಲ್ಲ ಏನೂ ಇಲ್ಲ. ನಾನು ಟೀ ಕಾಫಿ ಏನಾದ್ರು ಕುಡಿತೀರಾ ಅಂದೆ. ಇಷ್ಟು ದಿನ ನಾನು ಅದು ಕುಡಿತೀನಿ ಇದು ಕುಡಿತೀನಿ ಬಾದಾಮಿ ಹಾಲು ಕುಡಿತೀನಿ ಅಂತ ಇಸ್ಕೊಂಡು ಕುಡಿಯೋರು. ಇವತ್ತು ಏನು ಹೇಳ್ತಿಲ್ಲ ಅದೇ. ಆಮೇಲೆ ತಿಂಡಿಗೆ ಬನ್ನಿ ಅಂದ್ರು. ಆಮೇಲೆ ಬರ್ತೀನಿ ಸುಮ್ಮ ನೀವು ಮಾಡೋಗಿ ಅಂತಂದರು. ಯಾಕೋ ಒಂಥರ ವರ್ತನೆನೇ ಬದಲಾಗ್ಬಿಟ್ಟೈತೆ ಕಣತೆ. ಅದೇನು ಕತೆ ಅಂತವ ಗೊತ್ತಿಲ್ಲ. ನೀವೇ ಹೊಸಿ ಕೇಳ್ತೀರೇನತೆ? ಅಯ್ಯ ಅವಳ್ದು ಯಾವ ವರ್ತನೆ ಬದಲಾದದು. ಏನೋ ನಾಟಕ ಮಾಡ್ಕೊಂಡು ಕುಂತಿರ್ಬೇಕೇನೋ. ಅವ್ರು ಅಣ್ಣ ಬತ್ತಾನಲ್ಲ ಏನಾದರೂ ಒಂದು ಹೇಳೋಣ ಅಂತವ. ಈ ನಮ್ಮ ಮನೆದು ಎಲ್ಲವ ಅವ್ರ ತಂಗಿ ಮಾತು ಕೇಳ್ಕೊಂಡು ಹಾಳು ಬಿದ್ದು ಹೋಗಿತ್ತು ಕಣೆ. ಮೊದಲಿಗೆಲ್ಲವ ನೀನು ನೋಡಬೇಕಿತ್ತು. ಅವ್ನು ಕೂತ್ಕೊಂತಿತ್ತು, ನಿಂತ್ಕೊಂತಿತ್ತು, ಹಂಗೆ ಆಡ್ತಿತ್ತು ನಿಮ್ಮ ಮಾವ. ಆಮೇಲೆ ನಾನು ಬಂದಮೇಲೆ ಎಲ್ಲನೂ ಒಂದೊಂದೇ ಬಿಡಿಸಿ ಹೇಳಿ ಈ ಮಟ್ಟಿಗೆ ತಂದು ನಿಲ್ಸಿದ್ದೀನಿ. ₹1 ಬಿಡ್ತಿರ್ಲಿಲ್ಲ ಕಣೆ. ಎಲ್ಲನೂ ಅಣ್ಣ ನನಗೆ ಬಟ್ಟೆ ತಗೊಳಕ್ಕೆ ಬೇಕು, ಅಣ್ಣ ನನಗೆ ಇದಕ್ಕೆ ಬೇಕು, ಅಣ್ಣ ನನಗೆ ಅದಕ್ಕೆ ಬೇಕು ಅಂತ ಅಂದ್ಕೊಂಡು ಕೂತಿರೋಳು ಬಿಟ್ರೆ ₹1 ಯಾಕಾದ್ರೂ ಉಳಿಸೋಣ ಬೇಕಾಗುತ್ತೆ ಅಂತ ಹೇಳ್ಕಣೆ. ಆಮೇಲೆ ಅವ್ರ ಮಕ್ಳು ಮರಿ ಬಂದರೆ ಎಲ್ಲವ ಇವರೇ ಮಾಡಬೇಕಿತ್ತು. ಏನು ಇವ್ರಿಗೆ ಮಕ್ಳು ಮರಿನೇ ಆಗಲ್ವೇನೋ ಅನ್ನೋಂಗೆ ಅವು ಬೇರೆ ಎಲ್ಲವ ಹೇಳ್ಕೊಟ್ಟು ಇವ್ರು ಹಂಗೆ ಆಡೋರು. ನನ್ನ ಮಕ್ಕಳೇ ಹಂಗೆ ಹಿಂಗೆ ಅಂತವ. ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ನನ್ನ ಮಕ್ಕಳೇ ಹುಡ್ತಿರ್ಲಿಲ್ಲ ಕಣೆ, ದತ್ತು ತಗೊಂಬಿಡೋರೇನವ ನಮ್ಮ ಅತ್ತೆನೂ ಇವಳು ಸೇರ್ಕೊಂಡು. ಅಂಥ ಜನ ಅವರೇ. ಅಂಥದ್ರಲ್ಲಿ ಏನೋ ಸಪ್ಪಕ್ಕೆ ಕುಂತವಳೆ ಅಂದರೆ ಅವ್ರ ಮಗಳಿಗಿಗ್ಲೇನೋ ಫೋನ್ಗಿನ್ ಮಾಡಿದ್ಲೇನೋ, ಅದಕ್ಕೇನೋ ಸಪ್ಪು ಕುಂತವಳೇನೋ ಕೇಳೋದು ನಡಿ ಅದೇನು ಅಂತವ. ಏನೋ ಅಮ್ಮ ಮಗಳದ್ದೇನೋ ಜಾಗಲಿರ್ತದೆ. ಅವಳಿಗೂ ಅಷ್ಟೊಂದು ಹೊಂದಾಣಿಕೆ ಇಲ್ಲ. ಅದಕ್ಕೇನಾದ್ರು ಆ ಜಾಗ್ಲಿಗಿಗ್ಲ ಆಡಿದ್ರೆ ಏನೋ ಕೇಳೋನಿರು. ನೋಡು, ನನಗೆ ಅವ್ರು ಏನಾರು ಮಾಡಿರಲಿ ಸುಮ್ಮ, ಇನ್ನೊಬ್ರು ಕೆಟ್ಟದ್ದು ಬಯಸೋ ಮನ್ಸು ಬರೋಕ್ಕಿಲ್ಲ ಕಣೆ. ಅದೇ ಅವಳಾಗಿದ್ದರೆ ಸುಮ್ಮನಿರಲ್ಲ, ಇಷ್ಟೊತ್ತಿಗೆ ಏನೇನೆಲ್ಲ ಮಾಡಿರಲ್ಲ ರಂಪರಾಮಾಯಣ. ನೀನು ಇವತ್ತು ನೋಡ್ತಿದ್ಯಲ್ವ, ನಿನಗೆ ಎಲ್ಲಿ ಗೊತ್ತಾದದು? ಅನುಭವಿಸಿರಲ್ಲ ನನಗೆ ಗೊತ್ತಿರ್ತದೆ ಅಷ್ಟೇ. ಒಂದು ಇಷ್ಟು ಊಟ ಹಾಕೊಂಡು ತಿನ್ನಕ್ಕೂ ಯೋಚನೆ ಮಾಡ್ತಿದ್ದೆ ಕಣೆ. ಅಮ್ಮ ಮಗಳು ಇಬ್ಬರೂ ನೋಡ್ಕೊಂಡು ನಿಂತಿರೋರು, ಎಷ್ಟು ಹಾಕಂತವಳು ಇವಳು, ಎಷ್ಟು ತಿಂತವಳೆ ಅಂತವ. ನಾನು ಬೇರೆ ಮೊದಲಿಂದನೂ ಹಿಂಗೆ ಇರೋದ, ಹೊಟ್ಟೆ ಬೇರೆ ದೊಡ್ಡದ, ಹಸು ಬೇರೆ ಆಗ್ತಿತ್ತ, ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಪಾವ್ ಅಕ್ಕಿ ಅಂದರೆ ಒಂದು ಪಾವ್ ಅಕ್ಕಿನೇ ಹಾಕ್ಬೇಕಿತ್ತು ನಾನು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಎಲ್ಲ ತಿಂದು ಹಾಳು ಮಾಡಿಬಿಟ್ಲು, ಗುಡಿಸ್ಕುಂಡಾಟ ಮಾಡಿಬಿಟ್ಲು, ಹಂಗೆ ಹಿಂಗೆ ಅಂತವ ನಮ್ಮ ಅತ್ತೆ ಶುರು ಮಾಡೋಳು. ಅವ್ರ ಅಣ್ಣ ಬಂದ ತಕ್ಷಣ ಇವಳು ಶುರು ಮಾಡೋಳು. ನನಗೆ ಸಾಕಾಗೋಗಿತ್ತು. ಈ ಕಡೆ ಇವು ಅಜ್ಜನೂ ಮಾತಾ ಕೇಳ್ತಿರ್ಲಿಲ್ಲ ನಂದವಾಗ. ಈ ಕಡೆ ಇವ್ರನ್ನ ಸಹಿಸ್ಕೊಂಡಿರೋಕ್ಕೂ ಆಗ್ತಿರ್ಲಿಲ್ಲ. ಏನು ಕಡಿಮೆ ಅನುಭವಿಸಿಲ್ ಕಣೆ ನಾನು. ಹಂಗಾಗಿ ನನಗೆ ಯಾರಿಗೂ ಏನು ಮಾಡಬಾರ್ದು ಕಣಪ್ಪ, ಇರೋದೆಷ್ಟು ದಿನ ಅನ್ನಂಗೆ ಆಗೋಗೈತೆ ಕಣೆ. ಅದಕ್ಕೆ ನಾನು ಯಾವತ್ತಾದರೂ ಸಸ್ಯದಿರು ಕಾಟ ಕೊಟ್ಟಿದ್ದೀನಿ ಅಂತ ಕೇಳಿದೇನು? ನೀನೇ ಹೇಳು, ಯಾವತ್ತಾದರೂ ಒಂದು ಮಾತು ಬೈದಿದ್ದೀನ? ಯಾಕೆ ತಿಂತೀರಾ, ಏನು ಉಣ್ತೀರಾ, ಏನು ಕುತ್ಕೋತೀರಾ ಅಂತ ಕೇಳಿದ್ದೀನೇನು? ಯಾಕೆ ಕೇಳಿಲ್ಲ ಹೇಳು? ನಾನು ಅನುಭವಿಸಿರೋ ಕಷ್ಟ ನನ್ನ ಸಸ್ಯರು ಅನುಭವಿಸೋದು ಬೇಡ, ಅವಳೊಬ್ರು ಹೆಣ್ಮಕ್ಳಲ್ವಾ ಅಂತವ ಬರುತ್ತೆ ಕಣೆ ನನಗೆ ಮನಸ್ಸಲ್ಲಿ. ನೀನು ನೋಡಿದ್ರೆ ಹೋಗಿ ನನ್ನ ಸುಪ್ನಾತಿ ನಾದ್ನಿಗೆ ಸಪೋರ್ಟ್ ಮಾಡ್ತೀನಿ ನಿಂತ್ಕೊಂಡು. ಬನ್ನಿ ಅಮ್ಮ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ನುಲ್ಕೊಂಡು ಮಾತಾಡ್ತೀಯೇನು? ಹೋಗ್ಲಿ ತಡಿ ಐತೆ ನಿನಗೆ. ಅಯ್ಯಯ್ಯೋ ಇಲ್ಲ ಕಣತೆ, ಸಾರಿ ಕಣತೆ, ನಾನೇನು ಮಾಡಿಲ್ಲ. ಏನಂದರೆ ಮನೆಗೆ ಬಂದವ್ರು ಚೆನ್ನಾಗಿ ನೋಡ್ಕೋಬೇಕಂತ ನೀವೇ ತಾನೇ ಅತ್ತೆ ಹೇಳಿದ್ದು, ಅದಕ್ಕೆ ನಾನು ಹಂಗಂದೆ ಅಷ್ಟೇ. ಇನ್ನೇನಿಲ್ಲ ಅತ್ತೆ. ಸರಿ ಇರು, ತಡಿ ಕರಿತೀನಿ. ಅದೇನಾಗೈತೆ ಏನೋ ಅಂತ ನೋಡೋಣ ಒಂದಿಷ್ಟು. ಲತಾ ಬಾಯಿಲಿ ಅದು ಏನಾಗೈತೆ? ಅದು ಯಾಕೆ ರೂಮಲ್ಲಿ ಕೂತ್ಕೊಂಡು ಒಬ್ಳೆ ಬೇಸರ ಕೂತಿದ್ಯಂತೆ? ಏನಾಯ್ತು ಬಾಯಿಲಿ ಹೇಳು. ಏನಾದರೂ ಒಂದು ಹೇಳಿದ್ರೆ ತಾನೇ ತೀರ್ಮಾನ ತಗೊಳಕ್ಕೆ. ಏನು ಕಷ್ಟ ಏನು ಅಂತವ ಹಂಚ್ಕೋಬೇಕು ತಾನೇ. ಸಂಬಂಧಿಕರು ಅಂದಮೇಲೆ ಹಂಚ್ಕೋಬೇಕು ಕಣೆ. ನಿನಗಲ್ದಾರೆ ನಿಮ್ಮ ಅಣ್ಣ ಅದಕ್ಕೆ ಅಲ್ದಾರೆ ಇನ್ನು ಯಾರಿದ್ದಾರೆ ಹೇಳು? ಬಾಯಿಲ್ ಅದು ಏನು ಮಾತಾಡು, ಅದೇನು ಅಂತವ ನೋಡೋಣ. ಹೇಳೋದಕ್ಕೆ ಯಾಕೆ ಕರ್ತೆ ನನ್ನ? ಅಯ್ಯೋ ಇದ್ಯಾಕೆ ಏನಾತೆ? ಮಗ್ಳಿಗೇನಾದ್ರು ಹುಷಾರಿಲ್ವೇ ಏನೇ? ಇರಲ್ಲ ಒಬ್ಳು ಮಗಳು, ಅವಳದೇ ಚಿಂತೆ ತಾನೇ ನಿನಗೆ. ಇನ್ನೇನಾತೆ? ಏನಾಯ್ತು ಹೇಳು, ಯಾಕೆ? ಮಗಂಗೆ ಏನಾದ್ರು ಸಮಸ್ಯೆ ಆಗೈತೇನೆ? ಏನಾದರೂ ಹೇಳು ಏನಾಯ್ತು ಅಂತವ. ನನಗಂತೂ ಗೊತ್ತಾಯ್ತಿಲ್ಲ. ಇವಳು ಹಂಗೆ ಅಂದ್ಲಲ್ಲ ಸುಮ್ಮ ಅಂತವ ಕರ್ದೆ. ಏನಾಯ್ತು ಹೇಳು? ನಂತವೇ ಹೇಳ್ದಲೆ ಇನ್ಯಾರ್ತವೇ ಹೇಳ್ತೆ ನಿಂತಾನೆ. ಅಯ್ಯೋ ಏನಂತ ಹೇಳೋಣ ಅದಕ್ಕೆ, ನಂದು ಏನೂ ಚಿಂತೆ ಇಲ್ಲ. ಮಗಂಗೆ ಹೆಂಗೋ ಒಂದು ಮಗಳಾದ್ಲು, ಅವನದೇನು ಚಿಂತೆ ಇಲ್ಲ. ಅವ್ನು ಸುಖವಾಗಿ ಆರಾಮಾಗಿದ್ದಾನೆ ಬೆಂಗಳೂರಿನಾಗೆ. ಮಗಳೂ ಬೆಂಗಳೂರಿನಾಗೆ ಇದ್ದಾಳೆ. ಏನಂತೀರಾ ಅಂದರೆ ಅವಳಿಗೆ ಒಂದು ಮಗಿ ಆಗಲಿಲ್ಲ ನೋಡಿ, ಅದಕ್ಕೆ ಅದೊಂದೇ ಚಿಂತೆ ನನಗೆ. ಈ ಸತಿ ಆದರೂ ಆಯ್ತದೆ ಅಂತ ನೋಡ್ತಾ ಇದ್ದೆ, ಈ ಸರಿನೂ ಆಗಲಿಲ್ಲ. ಡಾಕ್ಟ್ರಿಗೆಲ್ಲ ತೋರಿಸ್ತಾ ಇದ್ದಾಳೆ ಅದಕ್ಕೆ. ಪ್ರತಿ ಸರಿ ಹೋಗ್ತಾಳೆ. ಅದು ಪೀರಿಯಡ್ಸ್ ಆದಾಗ ಕರೀತಾರಂತೆ. ಹೋಗ್ತಾಳೆ ಇವಳು, ಚೆಕಪ್ ಮಾಡಿಸ್ಕೊಂಡು ಬರ್ತಾಳೆ. ಏನೇ ಆದ್ರೂ ಒಂದು ಮಕ್ಕಳಾಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನನಗೆ. ನೀವೇ ಹೇಳಿ ಏನು ಮಾಡೋಣ? 5 ವರ್ಷ ಆಯಿತು ಮದುವೆ ಆಗಿ. ಈಗ ಜನವರಿ ಬಂದರೆ ಮುಂದಿನ ಜನವರಿ 6 ವರ್ಷ ಆಗೋಗುತ್ತೆ ಮದುವೆ ಆಗಿ. 6 ವರ್ಷ ಆದ್ರೂ ಒಂದು ಮಗು ಇಲ್ಲ.
ಏನು ಮಾಡೋದು ಏನೋ ಗೊತ್ತಾಗಲ್ಲ ಅದಕ್ಕೆ ನನಗೆ ಅದೇ ಚಿಂತೆ ನನಗೆ. ಈ ಸರಿನಾದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಈ ಸರಿನೂ ಆಗಲೇ ಪೀರಿಯಡ್ಸ್ ಆಗೋದ್ಲಂತೆ. ಅವಳು ಹತ್ಕೊಂಡು ಫೋನ್ ಮಾಡಿದ್ಲು, ಏನು ಮಾಡೋಣಮ್ಮ ಹಿಂಗಾಗ್ತಿದೆಯಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ ಅದಕ್ಕೆ, ನೀವೇ ಹೇಳಿ ಏನು ಮಾಡೋದು, ಇದಕ್ಕೇನಾದರೂ ಪರಿಹಾರ ಇದ್ದರೆ ಹೇಳಿ ಅದಕ್ಕೆ. ಏನಂತ ಹೇಳೋಣವ, ನನಗೂ ಗೊತ್ತಾಗಿಲ್ಲ ಇಂಥ ಸಮಸ್ಯೆಗಳೆಲ್ಲ. ನಮಗೆ ಎಲ್ಲಿ ಗೊತ್ತಾಗೋದು? ಆಗಿನ ಕಾಲದಾಗ ನೋಡು, ಒಬ್ರಿಗಾದ್ರೂ ಏನಾದರೂ ತೊಂದರೆ ಇತ್ತ ಹೇಳು, ಯಾರಿಗೂ ಏನೂ ತೊಂದರೆ ಇರ್ತಿರ್ಲಿಲ್ಲ. 10 ಮಕ್ಳು ಎತ್ತವ್ರೆ ಆಗಿನ ಕಾಲದವ್ರು. ಈಗ ಒಂದಾಗಕ್ಕೆ ಸಮಸ್ಯೆ ಯಾಕೆ ಕೂತಿದೆ? ಅದೇನು ಈ ಡಾಕ್ಟ್ರುಗಳು ಏನಾದರೂ ಮಾತ್ರೆ ಅದು ಇದು ಕೊಟ್ಟು ಮಕ್ಳಾಗ್ದಂಗೆ ಮಾಡ್ತಾವ. ಜಾಸ್ತಿ ದುಡ್ಡಲ್ಲದೇನು ಏನು ಮಾಡ್ತಾರಲ್ಲೇ, ಅವರೇ ಏನು ಮಕ್ಕಳು ಇದ್ದಾಗಂಗೆ ಮಾಡಿ ಹೊಟ್ಟೆ ಒಳಗೆ ಹಾಕಿ ಮಕ್ಕಳು ಬರ್ತವೆ ಅಂತೆಲ್ಲ ಹೇಳ್ತಾರಲ್ಲ, ಹಂಗೇನಾರು ಜಾಸ್ತಿ ದುಡ್ಡು ಕಿತ್ಕೊಳಕ್ಕೆ ಮಾಡೋಕ್ಕೆ ಈಗ ಡಾಕ್ಟ್ರುಗಳು ಹಂಗೆ ಮಾಡ್ತಾರೋ ಏನೋ ಅನ್ನಂಗೆ ಆಗೋಗೈತೆ ನನಗಂತೀವಿ. ನಂಗೆ ಅದೇ ಯೋಚನೆ ಕಡೆ. ಯಾವಾಗಲೂ ಹಿಂಗೆ ಮಕ್ಕಳಾಗಲ್ದಿಲ್ಲ, ಇಂಥವು ಸಮಸ್ಯೆಯೇ ಕೇಳಿರಲಿಲ್ಲ. ಈಗೀಗ ಒಂದು 5 ವರ್ಷದಿಂದವ ಹೆಚ್ಚಿಗೆ ಆಗೋಗೈತೆ ನೋಡು ಸಮಸ್ಯೆ ಎಲ್ಲವ. ಇಲ್ಲಿ ನಮ್ಮ ಪಕ್ಕದ ಮನೆ ರುಕ್ಮಿಣಿ ಗೊತ್ತಲ್ಲ ನಿನಗೆ, ಅವಳಿಗೂ ಹಂಗೆ ಮಕ್ಕಳಾಗ್ತಿರ್ಲಿಲ್ಲ ಕಡೆ. ಏನು ಮಾಡೋದು ಏನೋ ಅಂತವ. ಅವ್ರು ಇರೋ ಬರೋ ಡಾಕ್ಟ್ರನ್ನ ಎಲ್ಲ ತೋರಿಸಿದ್ರು. ಅವ್ರದ್ದೇನಾಗಿತ್ತು ಅಂದರೆ ಮೊದಲನೇದಿತ್ತಲ್ಲ ಅದನ್ನ ತೆಗ್ಸಾಕ್ಬಿಟ್ಟವಳು ಇವಳು. ಇನ್ನೂ ತಡವಾಗಿ ಮಾಡ್ಕೊಳ್ಳೋಣ, ಇಷ್ಟು ಬೇಗ ಬೇಡ, ಮದುವೆ ಆಗೈತಿ ಇತ್ತಾನೆ ಅಂತ ಮೊದಲನೇ ಸತಿ ಪ್ರೆಗ್ನೆಂಟ್ ಆದಳು ತೆಗ್ಸಾಕ್ಬಿಟ್ಟವಳೆ. ತೆಗ್ಸಾಕು ಅಂತ ಯಾರು ಹೇಳಿದ್ಲು ಇವಳಿಗೆ? ಅದಾಗಿದ್ದೆ ತಡ ನೋಡವ. ಒಂದು ಮಗು ಇಲ್ಲ, ಏನೂ ಇಲ್ಲ. 14 ವರ್ಷಕ್ಕೆ ಈಗ ಒಂದು ಮಕ್ಕಳಾಗವೆ. ಒಂದು ಮಗು ಆಗೈತೆ, ಮಕ್ಕಳು ಅಂತ ಇದ್ದೀನಿ ನೋಡು. ಒಂದು ಮಗ ಆದ, ಅವ್ನಿಗೀಗ 1 ವರ್ಷ. ಏನು ಹೇಳ್ತೀಯವ ಇಂಥವ್ರಿಗೆಲ್ಲವ? ಅವರೇ ಕೈಯಿಂದ ಹಾಳು ಮಾಡ್ಕೊತವ್ರು. ಏನು ಡಾಕ್ಟ್ರುಗಳು ಹಾಳು ಮಾಡ್ತವ್ರೋ? ಅವ್ರು ತೋರಿಸ್ತಿಲ್ಲಿರೋ ಡಾಕ್ಟ್ರಿಲ್ಲ ಕಣಿ. ಅವ್ರ ಗಂಡ ಪಾಪ ಅಷ್ಟೆಲ್ಲ ಆದ್ರೂ ಯಾವತ್ತೂ ಹೆಣ್ತಿನ ಬಿಟ್ಟು ಹೋಗೋದು ಅದು ಇದು ಮಾಡಲೇ ಇಲ್ಲ ಕಣಿ. ಅಷ್ಟು ಚೆನ್ನಾಗಿ ನೋಡ್ಕೊಂಡ ಪಾಪ. ಈಗಲೂ ಅಷ್ಟೇ ಅಷ್ಟು ಚೆನ್ನಾಗಿ ನೋಡ್ಕೊತಾನ ಮಗಿನ. ಬೇರೆ ಗಂಡಸ್ರಾಗಿದ್ರೆ ನಮ್ಮನೆ ತೋರ್ದವ್ರ ಗಂಡಸ್ರು ಬಿಟ್ಟು ಹೋಗಿರೋರು, ನಿನಗೆ ಮಕ್ಳಾಗ್ತಿಲ್ಲ ಏನಿಲ್ಲ, ಬೇರೆ ಹೆಣ್ತಿನ ಕೊಟ್ಕೊತೀನಿ ಅಂತವ. ಏನು ಹೇಳ್ತಿತ್ತಾಗ ಇಂಥವ್ರಿಗೆಲ್ಲವ. ಈಗ ಅವಳಿಗೆ ಏನು ಸಮಸ್ಯೆ ಆಗ್ತೈತಂತೆ ಡಾಕ್ಟ್ರ್ ಏನಾದ್ರು ಅಂದ್ರ, ಅವಳ ಗಂಡ ಏನಂತವನೆ, ಏನು ಕತೆ? ಅಯ್ಯೋ ಅದಕ್ಕೆ ಏನು ಸಮಸ್ಯೆ ಅಂತ ಡಾಕ್ಟ್ರು ಏನು ಹೇಳ್ತಾ ಇಲ್ಲ ಅವಳಿಗೆ. ದಿನ ಚೆಕ್ ಮಾಡಿಸ್ತಾರೆ, ಅದು ಇದು ಮಾತ್ರೆ ಕೊಡ್ತಾರೆ. ಒಂದು 3-4 ಸಾವಿರ ರೂಪಾಯಿದು ಮಾತ್ರೆನೇ ಕೊಡ್ತಾರಂತೆ ತಿಂಗಳ. ಆ ಮಾತ್ರೆ ನುಂಗಬೇಕು, ಆಮೇಲೆ ಮತ್ತೆ ಬನ್ನಿ ಅಂತಾರೆ ಮುಂದಿನ ತಿಂಗಳು ಮತ್ತೆ ಹೋಗ್ತಾಳೆ, ಟೆಸ್ಟ್ ಮಾಡಿಸ್ತಾಳೆ. ಆ ಟೆಸ್ಟ್ಗಳಿಗೆ ಅಷ್ಟೊಂದು ದುಡ್ಡು ತಗೋತಾರೆ, ಮತ್ತೆ ವಾಪಸ್ ಅದೇ ರಿಪೀಟ್ ಮಾಡ್ತಾರೆ. ಅದನ್ನು ಬಿಟ್ಟರೆ ಒಂಚೂರು ಸುಳುವಿಲ್ಲ. ಇವಳಿಗೂ ಹಂಗೆ ಅಲ್ವಾ ಅದಕ್ಕೆ ಆಗಿದ್ದು. ಅದು ಯಾರೋ ಇದು ಅಬಾರ್ಷನ್ ಮಾಡಿಸ್ಕೊಂಡ್ರು ಅಂದ್ರಲ್ಲ, ಹಂಗೆ ಇವಳಿಗೆ 6 ತಿಂಗಳಿಗೆ ಹೊರಟೋಯ್ತಲ್ಲ ಪಾಪು. ಅದಾದಮೇಲೆ ನೋಡಿ ಆಗ್ತಾನೇ ಇಲ್ಲ. ಅದು ಏನು ಕರ್ಮನೋ ಏನು ಮಾಡಿದ್ವೋ ಏನೋ ಅದಕ್ಕೆ ಗೊತ್ತಾಗ್ತಿಲ್ಲ. ಏನು ಮಾಡೋದು? ಅವ್ರ ಗಂಡ ಪಾಪ ತುಂಬ ಒಳ್ಳೆಯವರು. ಹಂಗೆಲ್ಲ ಏನು ಹೇಳಲ್ಲ ನನ್ನ ಅಳಿಮಯ್ಯ. ತುಂಬ ಒಳ್ಳೆ ಮನುಷ್ಯ ಸಿಕ್ಕವನು, ದೇವರಂಥ ಮನುಷ್ಯ ಸಿಕ್ಕವನೇ. ಅದಕ್ಕೆ ನನಗೆ ಯಾವತ್ತೂ ಏನೂ ಹೇಳಿಲ್ಲ ಅವಳ ವಿರುದ್ಧ ನನಗೆ. ಅವಳಿಗೆ ಮಕ್ಕಳಾಗ್ತಿಲ್ಲ ಅಂತವ ಅವ್ರಿಗೆ ಎಷ್ಟು ಬೇಜಾರಾಯಿತು, ಅವ್ರಿಗೂ ಅಷ್ಟೇ ಬೇಜಾರೈತೆ. ಅದಕ್ಕೆ ಏನು ಮಾಡ್ತೀರಾ? ಅವ್ರ ಅತ್ತೆ ಬೇರೆ ಮಾತಕ್ಕೂ ಚುಚ್ತಿರ್ತಾರಂತೆ, ಮಕ್ಕಳಾಗ್ದಿರೋನ್ನ ಕಟ್ಕೊಂಬಿಟ್ಟೆ ನೀನು ಹಂಗೆ ಹಿಂಗೆ ಅಂತ. ಇವತ್ತು ಬೆಳಿಗ್ಗೆನೂ ಅದನ್ನೇ ಮಾತಾಡ್ತಿದ್ರಂತೆ. ಇವಳು ಪೀರಿಯಡ್ಸ್ ಆಗಿದ್ದೀನಿ ಅತ್ತೆ ಅಂತ ಅಂದ್ಬಿಟ್ಟು ಏನೋ ಸ್ನಾನ ಮಾಡೋಕೆ ಹೋದ್ಲಂತೆ. ಆವಾಗ ಬೈಕತ್ತ ನಿಂತಿದ್ರಂತ ಅವ್ರ ಅತ್ತೆ. ಏನು ಮಾಡೋದು ಹೇಳಿ? ಅದಕ್ಕೆ ಹಿಂಗಾಗೋಗಿ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ಲು. ಅದಕ್ಕೆ ನನಗೂ ಯಾಕೋ ಬೇಜಾರಾಯಿತು. ಅದಕ್ಕೆ ಕೂತಿದ್ದೆ ಸುಮ್ಮನೆ ಅತ್ತಗೆ. ಸೊ ಏನಂತ ಹೇಳೋದವ ಪಾಪ, ಹೆಣ್ಮಕ್ಳು ಕಷ್ಟ ಒಂದೊಂದಲ್ಲಿ ಕಣಿ. ಈಗ ಒಂದು ಕೆಲಸ ಮಾಡೋಣ. ಮೊದಲಿಗೆ ಈ ಹೊಸೂರು ಮಾನ ಮುಂದೊಂದು ಅರಕೆ ಇತ್ತು ನೋಡು. ನಿಂಗೆ ನೆನಪೈತೆ? ನೀನು ಮದುವೆ ಆಗಿದ್ದು ಹೊಸರಲ್ಲಿ ನನ್ನ ಮಕ್ಕಳೆಲ್ಲವ ಚೆನ್ನಾಗಿದ್ರೆ, ಚೆನ್ನಾಗಿ ಎಲ್ಲವ ಇದಾದರೆ ನಾನು ಒಂದು 2 ಜೋಡಿ ಕೋಳಿ ಕುಯ್ಕೊಂಡು ಹೋಗ್ತೀನಿ ಕಣವ ಅಂತವ ನನ್ನ ಮುಂದೆನೇ ಒಂದ್ಸರಿ ಅರಕೆ ಹೊತ್ಕೊಂಡಿದ್ದೆ. ಈ ದೇವ್ರುಗಳ್ದು ಯಾವ್ದಾರು ಅರಕೆ ಇದ್ರು ನೋಡು, ಹಿಂಗೆ ಆಯ್ತವೆ. ನಾನು ಹತ್ನೆಯ ನೆನ್ಪಿಸ್ಕೊಂತ ನಿಂತಿದ್ದೆ ಆಗ್ಲಿಂದ. ಸುಮ್ಮ ಹೇಳಿದ್ಲಲ್ಲ ಆಗ, ಏನಾದ್ರು ದೇವ್ರಿಗೆ ಅರಕೆ ಗಿರ್ಕೆ ಇದ್ದದ, ದೇವ್ರದ್ದು ಏನಾದ್ರು ಇದ್ದದ ಅಂತವ. ಅಷ್ಟೊಂದು ಎಲ್ಲವ ಪ್ರಯತ್ನ ಪಡ್ತಿದ್ರು ಆಗ್ತಿಲ್ಲ ಮಕ್ಕಳು ಅಂದರೆ ಏನೋ ಒಂದು ಇರಬೇಕಲ್ವೇ, ಹಿಂಗೆ ದೈವ ಶಕ್ತಿನೇ ಏನೋ ಇರಬೇಕು ಅಂತವ ನಾನು ಯೋಚನೆ ಮಾಡ್ತಿದ್ದೆ. ಹೊಸೂರು ಮಾರ ಮುಂದೆ ನೆನಪೈತೇನೆ ನಿನಗೆ? ಬೀಳ್ಕೆರೆ ತವ ಐತಲ್ಲ, ನಿಮ್ಮ ಗಂಡನ ಮನೆ ತವ ಐತಲ್ಲೇ, ನಾವೆಲ್ಲ ಮದುವೆ ಆಗಿದ್ದ ವಸ್ತ್ರಲ್ಲಿ ಹೋಗಿದ್ವಲ್ಲ. ಹೌದು ಅದಕ್ಕೆ ನಿಜ ನೀವು ಹೇಳ್ತಾ ಇರೋದು. ನನಗೆ ನೋಡಿ ಮರ್ತೇ ಹೋಗ್ಬಿಟ್ಟಿತ್ತು. ಅಲ್ಲ ಅದಕ್ಕೆ ನೀವು ಪಾಪ ಹೆಂಗೋ ನೆನೆಸಿದ್ರಲ್ಲ, ಹಂಗೇನಾದರೂ ಅರ್ಕೆ ಇದ್ದರೆ ಹಂಗೆಲ್ಲ ಆಗುತ್ತಾ? ಮಕ್ಕಳಾಗ್ದಂಗೆಲ್ಲ ಆಗೋದು. ನಾನು ಎಷ್ಟು ಅಂತ ಬೇಡ್ಕೊಳ್ಳಿ ಅದಕ್ಕೆ, ಎಲ್ಲ ದೇವ್ರುಗಳಿಗೂ ಬೇಡ್ಕೊತೀನಿ. ಅದೇ ವಿಷಯವಾಗಿ ನಾನು ಊರಿಗೆ ಬಂದಿದ್ದು, ಇನ್ನೇನು ಅಲ್ಲ. ಏನಂತಂದರೆ ಅಣ್ಣನ ಹತ್ರ ಕೇಳ್ಕೊಂಡು ಎಲ್ಲಾದರೂ ಇಲ್ಲಿ ನಾಟಿ ವೈದ್ಯರು ಯಾರಾದರೂ ಇದ್ದರೆ ಒಂದಿಷ್ಟು ನಾಟಿ ವೈದ್ಯನೋ ಏನಾದರೂ ಕೊಡ್ಸೋಣ. ಕೆಲವರೆಲ್ಲ ನಾಟಿ ವೈದ್ಯ ಎಲ್ಲ ಕೊಡ್ತಾರಲ್ಲ ಅದಕ್ಕೆ, ಹಂಗೇನಾದರೂ ಕೊಡ್ತಾರಾ ಏನು ಅಂತ ಕೇಳೋಣ ಅಂತ ಬಂದೆ ಅದಕ್ಕೆ. ಹೆಂಗೋ ನೀವೇ ದೇವ್ರಂಗೆ ಪರಿಹಾರ ಕೊಡ್ತಾಯಿದ್ದೀರಾ ಬಿಡಿ.
ಅಂದ್ಕೊಂಡು ನೋಡಂತಡಿ ಮೊದಲು ಇವತ್ತು ಬರಲಿ ಬಂದಮೇಲೆ ಮಾತಾಡೋಣ ಹಿಂಗೆ ಅರ್ಕೆ ಐತ್ಕಂಡ್ರಿ ಬೀಳ್ಕೆರೆ ತವ ಇವ್ರ ಗಂಡನ ಊರ್ತವ ಅರ್ಕೆ ಐತೆ ಹೋಗಿ ಬರೋಣ ಏನು ಅಂತವ ಇಲ್ಲಿಂದ 3-4 ಗಂಟೆ ಬೇರೆ ಆಯ್ತದಲ್ಲೇ ಮೈಸೂರು ಗಂಟೆ ಹೋಗೋಷ್ಟರಲ್ಲಿ ಅದೇನಂದದೋ ಏನೋ ನಿಮ್ಮ ಅಜ್ಜ ಗೊತ್ತಿಲ್ಲ ಹಂಗೇನಾದ್ರು ಬರಲಿಲ್ಲ ಅಂತಂದರೆ ಒಂದು ಕೆಲಸ ಮಾಡೋಣ ನಾವೇ ಹೋಗತ್ತಾಗಿ ನಿಮ್ಮ ಅಣ್ಣ ಬರಲಿಲ್ಲ ಅಂದರೆ ನಾವೇ 3 ಜನ ಹೋಗಿ ಅರ್ಕೆ ತೀರಿಸಿ ಕೋಳಿ ಕೂದು ಬಂದ್ಬಿಡೋಣ ಅತ್ತಾಗಿ ಏನಂತೀರಾ? ಹ್ಞೂ ಹೌದು ಅದಕ್ಕೆ ಹಂಗೆ ಮಾಡೋಣ. ಆದರೂ ಅದಕ್ಕೆ ತಪ್ಪಾಯಿತು, ಕ್ಷಮಿಸ್ಬಿಡಿ. ನಾನು ಎಷ್ಟೊಂದೆಲ್ಲ ನಿಮಗೆ ಏನೇನೆಲ್ಲ ಬೈದ್ರೂ ನೀವು ಯಾವಾಗಲೂ ನನಗೆ ಒಳ್ಳೆಯದನ್ನೇ ಬಯಸ್ತೀರ. ಅದಕ್ಕೆ ನಾನೇ ಕೆಟ್ಟವಳಾಗ್ಬಿಟ್ಟೆ. ನಾನು ಯಾವಾಗಲೂ ನಿಮಗೆ ಏನಾದರೂ ಒಂದು ಚುಚ್ಚಿ ಮಾತಾಡ್ತಿದ್ದೆ, ಅಣ್ಣನ ಮುಂದೆ ಎಲ್ಲ ಹೋಗಿ ಏನಾದರೂ ಒಂದು ಹೇಳ್ತಿದ್ದೆ. ನನಗೆ ಅವಾಗೆಲ್ಲ ಗೊತ್ತಾಗ್ತಿರಲಿಲ್ಲ. ಅದಕ್ಕೆ ಈಗಲೂ ನೋಡಿ, ಈಗಲೂ ಬುದ್ಧಿ ಬಂದಿಲ್ಲ. ಈಗಲೂ ನಿಮ್ಮ ಸೊಸೆ ಜೊತೆಗೆ ಸೇರ್ಕೊಂಡು ನಾನು ಏನೇನೋ ಅಂದೆ. ನಿಮ್ಮ ಸೊಸೆ ಪಾಪ ಎಷ್ಟು ಒಳ್ಳೆಯವಳು, ಅವಳ ತಲೆನೂ ಕೆಡ್ಸಕ್ಕೆ ನೋಡಿದೆ. ತಪ್ಪಾಯಿತು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ರು ನೀವು ಒಂಚೂರು ಬೇಜಾರು ಮಾಡ್ಕೊಳ್ದಂಗೆ ನನ್ನ ಮಗಳಿಗೆ ಹಿಂಗಾಗಿದೆ, ಮಕ್ಕಳಾಗ್ತಿಲ್ಲ ಅಂದಿದ ತಕ್ಷಣ ದೇವ್ರ ಹರಕೆ ಇದೆ, ಅದನ್ನು ತೀರಿಸಿದ್ರೆ ಸರಿ ಹೋಗ್ಬೋದು ಅಂತ ಯೋಚನೆ ಮಾಡಿದ್ರಲ್ಲ. ಅದಕ್ಕೆ ನಾನು ನಿಮ್ಮಷ್ಟು ಯಾವತ್ತೂ ನಿಮ್ಮಷ್ಟು ಒಳ್ಳೆ ಬುದ್ಧಿನ ಕಲಿಯೋಕ್ಕಾಗಲ್ಲ. ಅದಕ್ಕೆ ತುಂಬ ಋಣಿಯಾಗಿರ್ತೀನಿ. ಅದಕ್ಕೆ ನಾನು ಯಾವಾಗಲೂ ಇನ್ಯಾವತ್ತೂ ತಪ್ಪಾಯಿತು. ಅದಕ್ಕೆ ಇನ್ಯಾವತ್ತೂ ನಾನು ನಿಮ್ಮ ಮುಂದೆ ಕೊಂಕು ಮಾತಾಡೋದಾಗಲಿ ಏನೂ ಮಾಡಲ್ಲ. ಅದಕ್ಕೆ ಕ್ಷಮಿಸ್ಬಿಡಿ ಇದೊಂದು ಸರಿ ದಯವಿಟ್ಟು. ಅದಕ್ಕೆ ನಮ್ಮ ಮನೆ ಅದೆಂಥದಮ್ಮ ಸಮಯ ಕೇಳೋದು ಅದು ಇದು ಅಂತೆಲ್ಲವ ಏನಿಲ್ಲ ಬಿಡು. ಹಾಗೇನು ನೀನು ಒಬ್ಳೇ ಏನು ಮಾತಾಡಿಲ್ಲ. ಎಲ್ಲದರಲ್ಲೂ ಸಹಜ ಅಲ್ವಾ, ಎಲ್ಲರ ಮನೇಲೂ ಅದಕ್ಕೆ ನಾದ್ನೀರು ಅಂದರೆ ಹಂಗೆ ಅಲ್ವೇ. ನಿಮಗೂ ಬೇಜಾರಿರ್ತದೆ, ನಮ್ಮ ಅಣ್ಣ ಬರೀ ಅದಕ್ಕೆ ಮಾತು ಕೇಳ್ತಾನೆ, ಅದಕ್ಕೆ ಸರಿಗೆ ಹೋಗ್ತಾನೆ ಅಂತ. ನಮಗೂ ಏನಪ್ಪ ನನ್ನ ಗಂಡ ನನ್ನ ಮಾತೇ ಕೇಳ್ತಾ ಇಲ್ಲ, ಬರೀ ಅವ್ರ ತಂಗಿ ಮಾತು ಕೇಳ್ತಾನೆ ಅಂತ ನಮಗೂ ಬೇಜಾರಿರ್ತದೆ. ಏನು ಮಾಡೋಕ್ಕಾಯ್ತದೆ ಹೇಳು ಅಲ್ವೇ? ಎಲ್ಲ ಕಡೆನೂ ಹಿಂಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆಲ್ಲವ ನಾವು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ನಮ್ಮ ಸಂಬಂಧ ಹಾಳು ಮಾಡ್ಕೊಳಕ್ಕಾಯ್ತದೇನೋ. ಯಾವಾಗಲೇ ಇದ್ರೂ ಸಂಬಂಧನೇ ಅಲ್ವೇನಮ್ಮ. ಏನೇ ನಾವು ಜಗಳ ಆಡಿದ್ರು ಏನೇ ಇದ್ರೂ ನಾನು ನಿನಗೆ ಅದಕ್ಕೆ ನೀನು ನನಗೆ ನಾದ್ಗಿನೇ. ನಾನು ಯಾವತ್ತೂ ಹಂಗೆ ಕಣಮ್ಮ, ನಾನು ಸುಮ್ಮಂಗೂ ಅದನ್ನೇ ಹೇಳ್ತಾ ಇದ್ದೆ. ಇದುವರೆಗೂ ಯಾವತ್ತೂ ನನ್ನ ಸೊಸೆಯರ್ನೂ ಸದಾ ನಾನು ಯಾವತ್ತೂ ಸೊಸೆ ನಾನು ಹಂಗೆ ಬೈಬೇಕು ಹಿಂಗೆ ಬೈಬೇಕು ಅಧಿಕಾರ ಚಲಾಯಿಸ್ಬೇಕು ಅಂತ ಯಾವತ್ತೂ ಮಾಡಿಲ್ಲ ಕಣಮ್ಮ. ಕೇಳಬೇಕಿರು ಸುಮ್ಮನೆಯ ನೀನೇ. ನಾನೇನು ಅನುಭವಿಸಿದ್ನೋ ನಿಮ್ಮಮ್ಮ ನೀನು ಎಲ್ಲ ಎಷ್ಟು ಕಾಟ ಕೊಟ್ರಿ ನನಗೆ. ಅವೆಲ್ಲ ಏನು ಅನುಭವಿಸಿದ್ದೆ ನೋಡಿ ನಾನು, ಅದೆಲ್ಲ ನನ್ನ ಸೊಸೆರು ಯಾವತ್ತೂ ಅನುಭವಿಸ್ಬಾರ್ದು ಅಂತ ನನ್ನ ಸೊಸೆಯರ್ನ ರಾಣಿಯಂಗೆ ನೋಡ್ಕೊತಿದ್ದೀನಿ ಕಣಮ್ಮ ನಾನು, ಗೊತ್ತಾ? ಹೋಗ್ಲಿ ಬಿಡು, ಹೇಳ್ಕೊಂಡು ಏನು ಪ್ರಯೋಜನ. ಇರಲಿ ತಗ, ನನ್ನ ಕಷ್ಟ ಯಾವಾಗಲೂ ಇದ್ದಿದ್ದೆ. ಸರಿ ಮೊದಲೋಗಿ ಇವೆಲ್ಲ ಬಿಟ್ಟು ಅರ್ಕೆ ತಿರ್ಸ್ಬಿಟ್ಟು ಬರೋಣ ಬಾ. ನಮ್ಮ ಇದರಲ್ಲಿ ಪಾಪ ಮಕ್ಳು ಯಾಕೇನು ಅಂದ್ಕೋಬೇಕು. ಪಾಪ ಹುಡುಗಿ ಅದು ಎಷ್ಟು ಕಷ್ಟಪಡ್ತಾವಳು, ಏನು ಇನ್ನೂ ಮಕ್ಕಳಾಗಿಲ್ಲ ಅಂತವ. ನೋಡೋಣ, ಅರ್ಕೆ ತಿರ್ಸ್ ಬಂದು ಇಲ್ಲಿ ನಾಟಿ ವೈದ್ಯರು ಯಾರು ಅಂತಾರಿಲ್ಲ ಕಣೆ. ನೋಡೋಣ, ನಿಮ್ಮ ಅಣ್ಣನ ಒಂದ್ಕಿತ ಕೇಳೋಣ ನಾಟಿ ವೈದ್ಯರು ಯಾರು ಇದ್ದಾರ ಅಂತವ. ನಾಟಿ ವೈದ್ಯರು ಯಾರು ಸಿಕ್ಕರು ಒಂದಿಷ್ಟು ಔಷಧಿನೂ ಕೊಡ್ಸೋಣ. ನೋಡೋಣ, ಮೊದಲು ಅರ್ಕೆ ತಿರ್ಸ್ ಬರೋಣ, ದೇವ್ರದ್ದೇ ಇರ್ತದೆ ಅಂತ ಅನ್ನಿಸ್ತೈತೆ ನನಗೆ ಯಾಕೋ. ಸರಿ ಅದಕ್ಕೆ ಆಯಿತು, ಹಂಗೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಆಯಿತು, ನಾನು ಹಂಗಾದ್ರೆ ಅಣ್ಣಂಗೆ ಫೋನ್ ಮಾಡ್ತೀನಿ, ಬರಲಿ ಅಣ್ಣ. ಏನು ಹೇಳುತ್ತೆ ಅಣ್ಣ ಅಂತ ಕೇಳ್ಕೊಂಡು ನಾಳೆ ಹೋಗ್ಬಿಟ್ಟು ಬಂದ್ಬಿಡೋಣ. ಅದಕ್ಕೆ ಅದೇನು ಜೋಡಿ ಕೋಳಿನೋ ಅದೇನು ಕುಯ್ಬೇಕು ಅದೆಲ್ಲ ಕುಯ್ದು ಬರೋಣ. ಅವಳು ಬರ್ಬೇಕೇನದಕ್ಕೆ, ಪಾಪನೂ ಬರಬೇಕಾ, ಏನು ನಾನೇ ಆಗುತ್ತಾ? ಅವಳೇನು ಬರಬೇಕಾಗಿಲ್ಲ ಕಣಂತೆ, ನೀನು ತಾನೇ ಅರ್ಕೆ ಹೊರ್ತಿದ್ದವಳು, ನೀನಿದ್ರೆ ಸಾಕು. ನಡಿ. ಸರಿ ಅದಕ್ಕೆ ಆಯಿತು, ನಾನು ಅಣ್ಣಂಗೆ ಫೋನ್ ಮಾಡಿ ಬರ್ತೀನಿ. ಸರಿ ವೀಕ್ಷಕರೇ, ನಾಳೆ ಒಂದಿಟ್ಟು ಅರ್ಕೆ ತೀರಿಸ್ಬರಕ್ಕೆ ಹೋಯ್ತಾ ಇದ್ದೀವಿ ವೀಕ್ಷಕರೇ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ದಯವಿಟ್ಟು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಸಿಯಾ.